ಇಡೀ ರಾಜ್ಯದ ಜನರ ಚಿತ್ತ ಉಪಚುನಾವಣೆಯ ಹತ್ತ ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದ ಸಿದ್ದರಾಮಯ್ಯ. ದಿನದಿಂದ ದಿನಕ್ಕೆ ಕಾವೇರುತ್ತಾ ಇದೆ ಬಾಗಲಕೋಟೆ ಬೈ ಎಲೆಕ್ಷನ್. ಕಾಂಗ್ರೆಸ್ ಗೆಲ್ಲಿಸಬೇಕೆಂದು ಕೈ ಮುಖಂಡರ ಕಸರತ್ತು. ಇಂದು ನಾಳೆ ಬಾಗಲಕೋಟೆಯಲ್ಲೇ ಟಗರು ಠಿಕಾಣಿಯನ್ನ ಹೂಡ್ತಾರೆ. ಉಮೇಶ್ ಮೇಟಿಯನ್ನ ಗೆಲ್ಲಿಸಲು ಸಿದ್ದು ಒಂದು ಗೇಮ್ ಪ್ಲಾನ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗೆಲ್ಲಿಸಬೇಕಂತೇಳಿ ಕೈ ಮುಖಂಡರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಎರಡೇ ದಿನ ಬಾಗಲಕೋಟೆಯಲ್ಲಿ ಇದ್ದು ಸಿಎಂ ಮತ ಭೇಟಿಯನ್ನ ಮಾಡ್ತಾರೆ. ಇಂದು ರಣಕಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಂಗೇರ್ತಾ ಇದೆ ಉಪಕದನ. 2 ದಿನಗಳ ಕಾಲ ಬಾಗಲಕೋಟೆಯಲ್ಲೇ ಇದ್ದು ಸಿಎಂ ಮತ ಭೇಟಿಯನ್ನ ಆಡ್ತಾರೆ. ಇಂದು ರಣಕಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಂಗೇರ್ತಾ ಇದೆ ಉಪಕದನ. ಬಾಗಲಕೋಟೆಯ ಸುತಗುಂಡಾರದಲ್ಲಿ ಸಿದ್ದು ಪ್ರಚಾರವನ್ನ ಮಾಡ್ತಾರೆ. ಬಾಗಲಕೋಟೆ ಜಿಲ್ಲೆಯ ಸುತಗುಂಡಾರ ಗ್ರಾಮದಲ್ಲಿ ಕ್ಯಾಂಪೇನ್ ಅನ್ನ ಮಾಡುವಂಥದ್ದು. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಸಿಎಂ ಮತಯಾಚನೆಯನ್ನ ಮಾಡ್ತಾರೆ. ಬಾಗಲಕೋಟೆ ಬಳಿಕ ದಾವಣಗೆರೆಯಲ್ಲಿ ಸಿದ್ದು ಪ್ರಚಾರವನ್ನು ಮಾಡುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸೋದಕ್ಕೆ ಸಿದ್ದು ಒಂದು ಮಹತ್ವವಾದಂತಹ ಒಂದು ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಬಾಗಲಕೋಟೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಮತ ಭೇಟಿಯನ್ನು ಆಡ್ತಾರೆ. ಅದಾದ ನಂತರ ದಾವಣಗೆರೆಗೆ ಹೋಗಿ ಪ್ರಚಾರ ಮಾಡುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಇದೆ. ಸದ್ಯದ ಮಟ್ಟಿಗೆ ಬೈ ಎಲೆಕ್ಷನ್ ಬಾಗಲಕೋಟೆಯಲ್ಲಿ ಸಾಕಷ್ಟು ರಂಗೇರ್ತಾ ಇದೆ. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಇನ್ನು ಬೆಳಗ್ಗೆ 11ಕ್ಕೆ ಬಾಗಲಕೋಟೆಯ ಸುತಗುಂಡಾರದಲ್ಲಿ ಪ್ರಚಾರ ಮಾಡುವಂಥದ್ದು. ಇಂದು ಮತ್ತು ನಾಳೆ ದಿನ 2 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಉಮೇಶ್ ಮೇಟಿ ಅವರ ಪರವಾಗಿ ಒಂದಿಷ್ಟು ಗೇಮ್ ಪ್ಲಾನ್ ಅನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ರೀತಿಯಲ್ಲಿ ಪ್ರಚಾರವನ್ನು ಸಹಿತ ಮಾಡ್ತಾರೆ. 2 ದಿನಗಳ ಕಾಲ ಬಾಗಲಕೋಟೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ, ಮತ ಭೇಟಿಯನ್ನು ಆಡ್ತಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆ ಮುಗಿದ ನಂತರ ಒಂದಿಷ್ಟು ದಿನಗಳಾದ ಮೇಲೆ ಮತ್ತೆ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲೂ ಸಹಿತ ಪ್ರಚಾರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ಇನ್ನು ಪ್ರಚಾರ ಉಪಚುನಾವಣೆ ಅಖಾಡಕ್ಕೆ ಇದರ ದಿನ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಬಾಗಲಕೋಟೆಯ ವಿವಿಧೆಡೆ ಈಗಾಗಲೇ 2 ದಿನ ಮತಯಾಚನೆ ಇಂದಿನಿಂದ ರಂಗೇರ್ತಾ ಇದೆ ಉಪಚುನಾವಣಾ ಕಣ. ಈ ಒಂದು ಬೈ ಎಲೆಕ್ಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇದ್ದಾರೆ. 2 ದಿನಗಳ ಕಾಲ ಮತಯಾಚನೆಯನ್ನು ಮಾಡ್ತಾರೆ. ಬೆಂಗಳೂರು ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಸೋಮವಾರ ಹಾಗೂ ಮಂಗಳವಾರ 2 ದಿನಗಳ ಕಾಲ ಈ ಒಂದು ಮತಯಾಚನೆಗೆ ಬರ್ತಾರೆ ಎನ್ನುವಂಥದ್ದು. ಇದರ ಜೊತೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಚುನಾವಣೆ ಪ್ರಚಾರವನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ ನಂತರ ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳ ಪ್ರಚಾರಕ್ಕೆ ಇನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, 2 ಕ್ಷೇತ್ರಗಳಲ್ಲೂ ಕೂಡ ಉಸ್ತುವಾರಿಯನ್ನು ಕೂಡ ಈಗಾಗಲೇ ನೇಮಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಾವಣಗೆರೆಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗೆ ಇಬ್ಬರನ್ನೂ ಕೂಡ ಈ ರೀತಿಯಾಗಿ ಉಸ್ತುವಾರಿಯಾಗಿ ನೇಮಿಸಿದ್ರು. ಆದರೂ ಸಹಿತ ಈಗ ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಬಾಗಲಕೋಟೆ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಪವರ್ಫುಲ್ಲು ಆಗಿ ಈ ರೀತಿಯಾಗಿ ಏನೋ ಒಂದು ಲೀಡಲ್ಲಿ ಗೆಲ್ಲಬೇಕು ಅನ್ನುವಂತಹ ನಿಟ್ಟಲ್ಲಿ ಬಾಗಲಕೋಟೆ ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ಈ ಬಾರಿಯ ಈ ಒಂದು ಬೈ ಎಲೆಕ್ಷನಲ್ಲಿ ಸೋಲನ್ನು ಕಾಣಬಾರದು ಅನ್ನುವಂತಹ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ತಂತ್ರಗಾರಿಕೆಯನ್ನು ಇಲ್ಲಿ ಹೂಡ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರನ್ನು ಖಂಡಿತವಾಗ್ಲೂ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪಣತೊಟ್ಟು ನಿಂತುಕೊಂಡಿದ್ದಾರೆ.